Good evening, children. I think sorry for the disturbance, and we are going to continue the lesson now. The prose, the lighthouse. In the last classes, we are discussing about the what is the meaning of the lighthouse, isn't it, children? Lighthouse means it was a tall, strong building in the shape of a tower with powerful lights at the top. ಅಂದರೆ ತುಂಬ ಎತ್ತರವಾಗಿರ್ತಕ್ಕಂಥ, ಟಾಲ್ ಅಂದರೆ ಎತ್ತರವಾಗಿರ್ತಕ್ಕಂಥ ಸ್ಟ್ರಾಂಗ್ ಬಿಲ್ಡಿಂಗನ್ನು ಹೊಂದಿರ್ತಕ್ಕಂಥ ಟೋವರ್ ಅಂದರೆ ಗೋಪುರದ ರೀತಿಯಲ್ಲಿರ್ತಕ್ಕಂಥ ಒಂದು ಇದನ್ನು ನಾವು ಏನಂತ ಕರಿತೀವಿ, ಲೈಟ್ ಹೌಸ್ ಅಂತ ಕರಿತೀವಿ. ವಿತ್ ಪವರ್ಫುಲ್ ಲೈಟ್ಸ್ ಅಂದರೆ ಮರ್ಕ್ಯುರಿಯಿಂದ ಮಾಡಿರ್ತಕ್ಕಂಥ ತಯಾರಾಗಿರ್ತಕ್ಕಂಥ ಲೈಟ್ಗಳನ್ನು ಅದರಲ್ಲಿ ಹಾಕಿರ್ತಾರೆ ಮಕ್ಕಳೇ. ಸೊ ಶಲ್ ಬಿ ಕಂಟಿನ್ಯೂ ದ ಲೆಸನ್. ಇನ್ ದ ಲಾಸ್ಟ್ ಲೆಸನ್ ವಿ ಆರ್ ಡಿಸ್ಕಸಿಂಗ್ ಅಪ್ ಟು ಕೀಪ್ ಔಟ್ ದ ವಿಂಡ್. ಅಲ್ಲಿ ತನಕ ಪಾಠವನ್ನು ಕೇಳಿದ್ರಿ. ಇವತ್ತು ಅದರ ಮುಂದಿನ ಭಾಗವನ್ನು ನಾವು ನೋಡೋಣ. ಶಲ್ ಬಿ ಕಂಟಿನ್ಯೂ ದ ಲೆಸನ್, ಚಿಲ್ಡ್ರನ್. ಆ್ಯಂಡ್ ಯು ನೋ ರಾಜೀವ್, ಇನ್ ದೋಸ್ ಡೇಸ್ ಬಿಫೋರ್ ಲೈಟ್ ಹೌಸಸ್ ವರ್ ಬಿಲ್ಟ್, sailors who got lost in the sea had no way of getting back to land. They also had the danger of dashing against high rocks in the darkness in the sea, or being unable to see which was a safe place to land. These lighthouses guided them to safety. Shall we repeat once again, children? All of you keep your books. ನಿಮ್ಮ ಪಕ್ಕದಲ್ಲಿ ಯಾವಾಗಲೂ ನಾನು ಯಾವ ಪಾಠವನ್ನು ಮಾಡ್ತಾ ಇದ್ದೀನೋ ಆ ಟೆಕ್ಸ್ಟ್ ಬುಕ್ಕು ನಿಮ್ಮ ಹತ್ರ ಇರಲಿ. ಅಷ್ಟೇ ಅಲ್ಲ, ಜೊತೆಗೆ ಒಂದು ಪೇಪರ್ ಮತ್ತು ಪೆನ್ಸಿಲನ್ನು ಇಟ್ಕೊಂಡಿರ್ರಿ. ನಾವೇನಾದರೂ ಒಂದು ನೋಟ್ಸನ್ನು ಕೊಡ್ತಾ ಹೋದರೆ ಅದನ್ನು ಬರಿತಾ ಹೋಗ್ರಿ ಮಕ್ಕಳೇ. ಸೊ ಶೆಲ್ ಐ ರಿಪೀಟ್ ಒನ್ಸ್ ಅಗೇನ್? ನಾನು ಮತ್ತೆ ಆ ಪಾಠದ ಆ ಪ್ಯಾಸೇಜನ್ನು ಓದ್ತೀನಿ. ಯು ನೋ ರಾಜೀವ್, ಇನ್ ದೋಸ್ ಡೇಸ್ ಬಿಫೋರ್ ಲೈಟ್ ಹೌಸಸ್ ವರ್ ಬಿಲ್ಟ್, sailors who got lost in the sea had no way of getting back to land. They also had the danger of dashing against high rocks in the darkness in the sea, or being unable to see which was a safe place to land. These lighthouses guided them to safety. ಅಲ್ಲಿ ದ ಮಾಧವ್ ಅಂಡ್ ದ ರಾಜೀವ್, ದೇ ಆರ್ ದ ಫಾದರ್ ಅಂಡ್ ದ ಸನ್. ಯಾರ ಫಾದರ್, ಯಾರ ಸನ್ನು? ರಾಜೀವ್ ಮಗ, ಮಾಧವ್ ಫಾದರ್. ರಾಜೀವ್ ಪ್ರಶ್ನೆಯನ್ನು ಕೇಳ್ತಾ ಹೋದಂಗೆ ಮಾಧವ್ ಅಲ್ಲಿ ಉತ್ತರವನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಮಾಧವ್ ಮಗ ಕೇಳಿದಂಥ ಪ್ರಶ್ನೆಗೆ ನಗಾಡ್ಬಿಟ್ಟು ಉತ್ತರವನ್ನು ಹೇಳ್ತಾನೆ, ನೀನು ತುಂಬ ಬುದ್ಧಿವಂತ ಮಗನೇ. ಇನ್ ದೋಸ್ ಡೇಸ್, ಅವತ್ತಿನ ಕಾಲದಲ್ಲಿ ಏನಾಗ್ತಿತ್ತಪ್ಪ ಅಂತಂದರೆ, ಸೇಲರ್ಸ್ ಹೂ ಗಾಟ್ ಲಾಸ್ಟ್ ಇನ್ ದ ಸಿ, ಸಮುದ್ರ ತೀರದಲ್ಲಿ ಅವರು ಏನಾದರೂ ಕಳೆದು ಹೋದಾಗ, ಹ್ಯಾಡ್ ನೋ ವೇ ಆಫ್ ಗೆಟಿಂಗ್, ಅವ್ರಿಗೆ ಬರೋಕ್ಕೆ ದಾರಿನೇ ಗೊತ್ತಾಗ್ತಿರ್ಲಿಲ್ಲ. ಯಾವ ರೀತಿ ಅವರು ಹೌ ಟು ದೇ ಆರ್ ಗೆಟಿಂಗ್ ಬ್ಯಾಕ್ ಟು ಲ್ಯಾಂಡ್, ಅವರು ಭೂಮಿಗೆ ಯಾವ ರೀತಿ ಬರಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಆ್ಯಂಡ್ ದೇ ಆಲ್ಸೋ ಡೇಂಜರ್ ಆಫ್, ದೊಡ್ಡ ದೊಡ್ಡ ರಾಕುಗಳಿರುತ್ತೆ ಸಮುದ್ರದಲ್ಲಿ, ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿರುತ್ತೆ. ಅದಕ್ಕೇನಾದರೂ ಜೋರಾಗಿ ಶಿಪ್ಗಳು ಹೋಗಿ ಡ್ಯಾಶ್ ಹೊಡಿತು ಅಂತಂದರೆ ಆ ಶಿಪ್ ಏನಾಗುತ್ತೆ, ಪಲ್ಟಿ ಆಗಿಬಿಡುತ್ತೆ. ಆವಾಗ ದೇ ಮೆಟ್ ಆ್ಯನ್ ಆಕ್ಸಿಡೆಂಟ್, ಅವರು ಸಮುದ್ರದೊಳಗಡೆ ಕಣ್ಮರೆ ಆಗ್ತಾಯಿದ್ರು. ಸೊ ದೇರ್ ಇಸ್ ಎ ನೋ ಸೇಫ್ ಟು ರೀಚ್ ದ ಲ್ಯಾಂಡ್. ಹೋದಂತಹ ನಾವಿಕರು ವಾಪಸ್ ಯಾವ ರೀತಿ ವಾಪಸ್ ಬರ್ತಾರೆ ಅಂತಕ್ಕಂಥದ್ದು ನಂಬಿಕೆನೇ ಇರಲಿಲ್ಲ. ಸೊ ಅವ್ರು ಏನು ಮಾಡ್ತಾಯಿದ್ರು, ಹಳೆ ಕಾಲದಲ್ಲಿ ಈ ರೀತಿ ತುಂಬ ಜನ ಸಮುದ್ರದ ಮೇಲೇ ನಾಪತ್ತೆ ಆಗ್ತಾಯಿದ್ರು. ಸೊ ಇವಾಗ ಬರ್ತಾ ಬರ್ತಾ ಲೈಟ್ ಹೌಸ್ಗಳು ಏನು ಮಾಡ್ತವೆ, ಯಾವ ರೀತಿ ಸೇಫ್ಟಿಯಾಗಿ ಲ್ಯಾಂಡ್ ಆಗೋದು ಅಂದರೆ ಭೂಮಿಯನ್ನು ಬಂದು ತಲುಪೋದು ಅಂತ ಅವು ಗೈಡೆಡನ್ನು ಮಾಡ್ತವೆ. ಅಷ್ಟೇ ಅಲ್ಲ ಮಕ್ಕಳೇ, ಸೀದಾ ಲೈಟ್ ಹೌಸಸ್ ನೋಡಿ, ಇಲ್ಲಿ ಕೆಲವು ಸಮುದ್ರ ತೀರದಲ್ಲಿ ಒಂದು ಲೈಟ್ ಹೌಸನ್ನು ನಾವು ಕಾಣ್ತೀವಿ. ಅಷ್ಟೇ ಅಲ್ಲ, ಸಮುದ್ರದ ಒಳಗಡೆ ಅಂದರೆ ಸ್ವಲ್ಪ ಭಾಗದ ಒಳಗಡೆ ಒಂದು ಲೈಟ್ ಹೌಸನ್ನು ಕಾಣ್ತೀವಿ. ಅವು ಸಾಮಾನ್ಯವಾಗಿ ಸಮುದ್ರ ತೀರದಲ್ಲೇ ಲೈಟ್ ಹೌಸ್ಗಳು ಇರೋದು. ಗೊತ್ತಾಗ್ತಾ ಇದೆಯಾ? ಶಲ್ ವಿ ಇನ್ ದಿಸ್ ಲೆಸನ್ ಅಂದರೆ ನೋಡಿ, ಇದರಲ್ಲಿ ಕೆಲವೊಂದು ಆಪೋಸಿಟ್ ವರ್ಡ್ಸ್ಗಳನ್ನು ಸಹ ನಾವು ಕಾಣ್ತೀವಿ. ಶಲ್ ಐ ಎಕ್ಸ್ಪ್ಲೈನ್ ಆಫ್ಟರ್ ಕಂಪ್ಲೀಟಿಂಗ್ ಆಫ್ ಎ ಲೆಸನ್. ಪಾಠ ಮುಗಿದ ನಂತರ ನಾನು ನಿಮಗೆ ಅವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಗೋ ಟು ದ ನೆಕ್ಸ್ಟ್ ಪ್ಯಾಸೇಜ್, ಚಿಲ್ಡ್ರನ್. Rajiv asked, Papa, when was the first lighthouse built? I don't know, my son, Madhav replied, but I believe that in the olden days many fishermen were lost in the sea and were unable to return home. The people on the land were worried and yet helpless to guide them. Then a group of clever young men hit upon this idea. They collected a few huge logs and lots of dry branches and set fire to them. They were laughed at by elders, but they continued to keep the fire burning. In the early hours of next morning, the fishermen sailed home.
They said that they had been guided from the land and saved only because of the light of this fire, which they had seen from a distance. Rajiv exclaimed ಅಂದರೆ ಆಶ್ಚರ್ಯಚಕಿತವಾಗಿ. How clever of the humans, Madhav said. Yes, now shall we go home after you have your favorite ice cream? Rajiv said. Oh, yes, Papa. Thank you. Go to the repetition, children, all of you. Rajiv asked. ed pronounced as t ಅಂತ ಪ್ರೊನೌನ್ಸ್ ಮಾಡಬೇಕಲ್ಲಿ. ಆಸ್ಕ್ಡ್ ಅನ್ಬೇಡ್ರಿ, ಆಸ್ಟ್. ಪಪ್ಪ, ವೆನ್ ವಾಸ್ ದ ಫಸ್ಟ್ ಲೈಟ್ ಹೌಸ್ ಬಿಲ್ಟ್? ಹಾಗಾದರೆ ಮೊಟ್ಟ ಮೊದಲ ಬಾರಿಗೆ ಲೈಟ್ ಹೌಸನ್ನು ಯಾರು ಕಟ್ಟಿದ್ರು? ಐ ಡೋಂಟ್ ನೋ ಮೈ ಸನ್, ನನಗೆ ಗೊತ್ತಿಲ್ಲ. ಅದು ಬರ್ತಾ ಬರ್ತಾ ರೂಪಾಂತರಗೊಳ್ತು. ಅಂದರೆ ನಾನು ನಿಮಗೆ ಹೇಳಿದೆ, ಓಲ್ಡನ್ ಡೇಸಲ್ಲೆಲ್ಲ ಏನು ಮಾಡ್ತಾಯಿದ್ರು, ದೊಡ್ಡದಾಗಿರ್ತಕ್ಕಂಥ ಮರದ ದಿಮ್ಮಿಗಳನ್ನು ತಂದು ಅದನ್ನು ಎತ್ತರದ ಪ್ರದೇಶದಲ್ಲಿ ಇಟ್ಟು ಅದಕ್ಕೆ ಬೆಂಕಿಯನ್ನು ಹಚ್ಚುತ್ತಾ ಇದ್ರು. ಆ ಬೆಂಕಿಯ ಸಹಾಯದಿಂದ ಆ ಬೆಂಕಿ ಏನಾಗ್ತಾಯಿತ್ತು, ಬೆಳಕಿನ ರೂಪ ಪಡ್ಕೊಳ್ತಾ ಇತ್ತು. ಆ ಬೆಂಕಿಯ ಸಹಾಯದಿಂದ ಏನು ಮಾಡ್ತಾಯಿದ್ರು, ಜನ ಒಂದು ಸಮುದ್ರ ತೀರವನ್ನು ರೀಚ್ ಆಗ್ತಾ ಇದ್ರು. ಸೊ ಹೀಗೆ ಆದಾಗ ಅಲ್ಲೇನಾಗ್ತಾ ಇತ್ತಪ್ಪ ಅಂತಂದರೆ ಹೀಗೆ ರೂಪಾಂತರಗೊಳ್ತಾ ಹೋಗ್ತು. ಬಟ್ ಐ ಬಿಲೀವ್ ದಟ್ ಇನ್ ದ ಓಲ್ಡನ್ ಡೇಸ್ ಮೆನಿ ಫಿಷರ್ಮೆನ್ ವರ್ ಲಾಸ್ಟ್ ಇನ್ ದ ಸಿ. ನನಗೆ ಗೊತ್ತಿರೋ ಹಾಗೆ ಅವನು ಆ ತಂದೆ ಹೇಳ್ತಾ ಇದ್ದಾನೆ, ಮಾಧವ್ ಹೇಳ್ತಾ ಇದ್ದಾನೆ, ತುಂಬ ದಿವಸ ಓಲ್ಡನ್ ಡೇಸಲ್ಲಿ ಏನಾಗ್ತಾ ಇತ್ತು, ಫಿಷರ್ಮೆನ್ ಅಂದರೆ ಮೀನುಗಾರರು ಸಮುದ್ರದಲ್ಲಿ ಕಳೆದೋಗ್ತಾ ಇದ್ರು. ಆ್ಯಂಡ್ ವರ್ ಅನೇಬಲ್ ಟು ರಿಟರ್ನ್ ಹೋಮ್. ಅವರು ಮನೆಗೆ ವಾಪಸ್ಸು ಬರೋಕ್ಕಾಗ್ತಿರ್ಲಿಲ್ಲ. ಸೊ ಮನೆಯಲ್ಲಿ ಇರ್ತಕ್ಕಂಥ ಜನಗಳು ಅವರಿಗೋಸ್ಕರ ಕಾದು ವರಿ ಮಾಡ್ಕೊಳ್ತಾ ಇದ್ರು, ಅಂದರೆ ಯೋಚನೆಯನ್ನು ಮಾಡ್ತಾಯಿದ್ರು, ಇನ್ನೂ ಮನೆಗೆ ಬಂದಿಲ್ಲ. ನಾವು ಅಷ್ಟೇ ಅಲ್ವಾ, ಯಾರಾದರೂ ತುಂಬ ದೂರಕ್ಕೆ ಹೋದಾಗ ವಾಪಸ್ ಬರಲಿಲ್ಲ ಅಂದರೆ ಯೋಚನೆಯನ್ನು ಮಾಡ್ತಾ ಇರ್ತೀವಿ, ಇವ್ರು ಯಾಕೋ ನಮಗೆ ಮನೆಗೆ ರೀಚ್ ಆಗ್ತಾ ಇಲ್ಲ ಅಂತ ಅಲ್ವಾ. ಹಾಗೇನೆ ಆಗ್ತಾ ಇತ್ತು. ಸೊ ದ ಗ್ರೂಪ್ ಆಫ್ ಕ್ಲೆವರ್ ಹೆಂಗ್ಮ್ಯಾನ್, ಆವಾಗ ಒಂದು ಗುಂಪಿನ ಜನ, ಯುವ ಗುಂಪಿನ ಜನರು ಏನು ಮಾಡ್ತಾ ಇದ್ರು, ದೇ ಇಟ್ ಅಪಾನ್ ದಿಸ್ ಐಡಿಯಾ, ಅವರು ಒಂದು ಐಡಿಯಾವನ್ನು ಮಾಡಿದ್ರು. ದೇ ಕಲೆಕ್ಟೆಡ್ ಎ ಫ್ಯೂ ಹ್ಯೂಜ್ ಲಾಕ್ಸ್, ದೊಡ್ಡದಾಗಿರ್ತಕ್ಕಂಥ ಮರದ ದಿಮ್ಮಿಗಳನ್ನು, ಕೊಂಬೆಗಳನ್ನು ಎಲ್ಲವನ್ನು ಗುಡ್ಡಿಗೆ ಹಾಕಿಬಿಟ್ಟು ಅವರು ಅದನ್ನು ಮಧ್ಯದಲ್ಲಿ ಕುತ್ಕೊಂಡು ದೇ ಲಾಫ್ಟ್. ನೋಡಿದಂಥ ವಯಸ್ಸಾದವ್ರು ಏನು ಅಂದ್ಕೊಂಡ್ರು, ಓ ಇವರಿಗೆಲ್ಲ ಮಾಡಿಬಿಟ್ರೆ ಸಮುದ್ರಕ್ಕೆ ಹೋದವ್ರು ಬಂದುಬಿಡ್ತಾರಾ ಅಂತ ಇದ್ರು. ಆದರೆ ಅದು ನಿಜ ಆಯಿತು. ಏನಪ್ಪ ಆಯಿತು ಅಂದರೆ ಅದು ಜೋರಾಗಿ ಉರಿತಾ ಇದ್ದಂಥ ಬೆಂಕಿಯನ್ನು ನೋಡಿ, ಓ ಆ ಕಡೆ ಭೂಮಿ ಇದೆ ಅಂತ ಏನು ಮಾಡ್ತಾಯಿದ್ರು, ಅವರು ಅಷ್ಟೊತ್ತಿಗೆ ರೀಚ್ ಆಗ್ತಾಯಿದ್ರು. ಆ ಬೆಂಕಿಯನ್ನು ನೋಡಿಕೊಂಡು ಆ ಒಂದು ಸಮುದ್ರ ತೀರವನ್ನು ರೀಚ್ ಆಗ್ತಾಯಿದ್ರು. ಸೊ ಆ ಒಂದು ಐಡಿಯಾ ಬರ್ತಾ ಈ ಲೈಟ್ ಹೌಸ್ಗಳನ್ನು ಕಟ್ಟಲಿಕ್ಕೆ, ಅಂದರೆ ಎತ್ತರವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಈ ಗೋಪುರಾಕಾರವಾಗಿರ್ತಕ್ಕಂಥ ಒಂದು ಲೈಟ್ ಹೌಸ್ಗಳನ್ನು ಕಟ್ಟಲಿಕ್ಕೆ ಅವರಿಗೆ ಸಹಾಯ ಆಯಿತು. ಸೊ ವಿಚ್ ದ ಹ್ಯಾಡ್ ಸೀನ್ ಫ್ರಮ್ ದ ಡಿಸ್ಟೆನ್ಸ್, ಅವರು ತುಂಬ ದೂರದಿಂದ ಸಹ ಇದನ್ನು ನೋಡ್ತಾ ಇದ್ರು. ರಾಜೀವಿಗೆ ಆಶ್ಚರ್ಯ ಆಯಿತು, ಹೌದಾ ಮನುಷ್ಯರು ಇಷ್ಟೊಂದು ಬುದ್ಧಿವಂತರಾಗಿರ್ತಿದ್ರ? ಹೌ ಕ್ಲೆವರ್ ದೀಸ್ ಹ್ಯೂಮನ್ಸ್ ಆರ್. ಆ ಮನುಷ್ಯರು ಇಷ್ಟೊಂದು ಬುದ್ಧಿವಂತರಾಗಿರ್ತಿದ್ರ? ಮಾಧವ್ ಸೆಡ್, ಎಸ್, ನೌ ಶಲ್ ವಿ ಗೋ ಹೋಮ್. ಹಾಗಾದರೆ ನೀನು ಲೈಟ್ ಹೌಸ್ ಬಗ್ಗೆ ಎಷ್ಟೊಂದು ವಿಷಯಗಳನ್ನು ತಿಳ್ಕೊಂಡೆ ಅಲ್ವಾ, ಹಾಗಾದರೆ ನಿನಗಿವತ್ತು ತಿನ್ಲಿಕ್ಕೆ ನಾನು ನಿನ್ನ ಫೇವ್ರೇಟ್ ಐಸ್ ಕ್ರೀಮನ್ನು ಕೊಡಿಸ್ತೀನಿ. ಡಿಡ್ ಯು ಲೈಕ್ ಐಸ್ ಕ್ರೀಮ್ ಚಿಲ್ಡ್ರನ್? ನಿಮಗೂ ಐಸ್ ಕ್ರೀಮ್ ಇಷ್ಟ ಅಲ್ಲ? ಅದೇ ಥರ ರಾಜಿಗೂ ಸಹ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಅವ್ರ ತಂದೆ ಹೇಳಿದ್ರು, ಟುಡೇ ಐ ಆಮ್ ಗೋಯಿಂಗ್ ಟು ಆಫರ್ಸ್ ಯು ಐಸ್ ಕ್ರೀಮ್, ನಿನಗೆ ನಾನಿವತ್ತು ಐಸ್ ಕ್ರೀಮನ್ನು ಆಫರ್ ಮಾಡ್ತೀನಿ ಅಂತ. ರಾಜುವಿಗೆ ಫುಲ್ ಖುಷಿ ಆಯಿತು. ಅವನು ಲೈಟ್ ಹೌಸ್ ಬಗ್ಗೆ ತಿಳ್ಕೊಂಡು ತುಂಬ ಖುಷಿಯಾಗಿದ್ದ. ಸಮುದ್ರ ತೀರದಲ್ಲಿ ಆಟ ಆಡಿಕೊಂಡು ಅಷ್ಟೇ ಖುಷಿಯಾಗಿದ್ದ. ಅವನಿಗಿನ್ನು ಐಸ್ ಕ್ರೀಮ್ ತಿಂದರೆ ತುಂಬ ಖುಷಿಯಾಗುತ್ತೆ ಅಂತ ಅವನೇನು ಮಾಡ್ದ, ಎಸ್ ಪಪ್ಪ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಲೈಟ್ ಹೌಸ್ನ ವಿಷಯಗಳನ್ನು ತಿಳ್ಕೊಂಡು, ಹೇಗೆ ಲೈಟ್ ಹೌಸ್ ನಮಗೆ ಸಹಾಯ ಮಾಡುತ್ತೆ, ಲೈಟ್ ಹೌಸ್ ಅಂದರೆ ಏನು, ಹೌ ದ ಲೈಟ್ ಹೌಸಸ್ ಆರ್ ಯೂಸಿಂಗ್ ನೌ ಎ ಡೇಸ್, ಆ್ಯಂಡ್ ಹೌ ಇಸ್ ದ ಲೈಟ್ ಹೌಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್, ಅದು ಲೈಟ್ ಹೌಸ್ನ ಬಳಕೆ ಯಾವ ರೀತಿ ಬಂತು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡ. ಮಕ್ಕಳೇ, ಇವತ್ತಿನ ಈ ಪಾಠದಲ್ಲಿ ಬರ್ತಕ್ಕಂಥ ನ್ಯೂ ವರ್ಡ್ಸು ವರೀಡ್, ಫಿಷರ್ಮ್ಯಾನ್, ಕಲೆಕ್ಟೆಡ್, ಹ್ಯೂಜ್, ಬರ್ನಿಂಗ್, excited, exclaimed, humans, favorite, branches. Repeat once again all of you. Worried, fisherman, collected, huge, burning, excited, exclaimed, humans, favorite,
ಬ್ರ್ಯಾಂಚಸ್. ಈ ಪದಗಳಿಗೆ ನೀವು ಸ್ವಂತ ಡಿಕ್ಷನರಿ, ಅದು ಓದ್ಸಲ ಪಾಠ ಮಾಡಿದಾಗ ಕೆಲವೊಂದು ನ್ಯೂ ವರ್ಡ್ಸನ್ನು ಕೊಟ್ಟಿದ್ದೆ, ಆ ನ್ಯೂ ವರ್ಡ್ಸು ಈ ನ್ಯೂ ವರ್ಡ್ಸು ಎಲ್ಲ ನ್ಯೂ ವರ್ಡ್ಸ್ಗೂ ಡಿಕ್ಷನರಿ ಓಪನ್ ಮಾಡ್ಕೊಳ್ಳಿ. ಡಿಕ್ಷನರಿ ಓಪನ್ ಮಾಡಿಕೊಂಡು ಫೈಂಡ್ ಔಟ್ ದ ಕನ್ನಡ ವರ್ಡ್ಸ್. ಕನ್ನಡ ವರ್ಡ್ಸನ್ನು ಅರ್ಥ ಮಾಡಿಕೊಂಡು ಕನ್ನಡ ವರ್ಡ್ಸನ್ನು ಬರೆದು ಒಂದು ಪದದ ಕೆಳಗೆ 4 ಪದಗಳನ್ನು ಬರಿತಾ ಹೋಗಿ. ಬಾಕ್ಸ್ ಮಾಡ್ಕೊಳ್ಳಿ. ಬಾಕ್ಸ್ನ ನಿಮಗೆ ಹೋದ ವರ್ಷ ಎಲ್ಲ ಬರೆಸಿದ್ದೆ ಅದೇ ಥರನೇ, ಈ ವರ್ಷವೂ ಅದೇ ಥರನೇ ಬರಿಬೇಕು. ಒಬ್ಬೊಬ್ರು ಏನು ಮಾಡಿದ್ದೀರಾ, ಈ ಕೊಟ್ಟಿರೋ ವರ್ಡ್ಸ್ ಅಷ್ಟನ್ನು 5 ಸಲ ಬರೆದು ಹಾಕ್ಬಿಟ್ಟಿದ್ದೀರಾ. ಆ ಥರ ಮಾಡಬೇಡಿ. ಒಂದು ಪದದ ಕೆಳಗಡೆ ಈ ವರೀಡ್ ಅಂತ ಬರೆದ್ರೆ ಕೆಳಗೆ ಪೂರ್ತಿ 5 ಸಲ ವರೀಡ್ ಅಂತ ಬರೀಬೇಕು. ಅದರ ಮುಂದ್ಗಡೆ ಕನ್ನಡ ಮೀನಿಂಗನ್ನು ಬರೀರಿ. ಇದು ನಿಮಗೆ ಹೋಮ್ವರ್ಕಿಗೆ 5 ಟೈಮ್ಸ್ ಬರೆದು ಕಳಿಸ್ಕೊಡಿ. ಆಮೇಲೆ ರೈಟ್ ದ ಅಪೋಸಿಟ್ಸ್ ಆಫ್. ನಾನು ನಿಮಗೆ ಹೇಳಿದೆ, ಅಪೋಸಿಟ್ಸ್ ಅಂದರೆ ವಿರುದ್ಧಾರ್ಥಕ ಪದಗಳು. ಈ ಪಾಠದಲ್ಲಿ ಬರ್ತಕ್ಕಂತಹ ವಿರುದ್ಧಾರ್ಥಕ ಪದಗಳು, ವಿರುದ್ಧ ಶಬ್ದಗಳು ಜಸ್ಟ್ ಇಟ್ ಈಸ್ ಅಪೋಸಿಟ್ ಟು ದ ಅದರ್ ವರ್ಡ್. ಹ್ಯಾಪಿ ಅಂದರೆ ಸಂತೋಷ, ಸಂತೋಷಕ್ಕೆ ಅಪೋಸಿಟ್ ವರ್ಡು ದುಃಖ. ಹ್ಯಾಪಿ, ಸ್ಯಾಡ್, ಸ್ಟಾರ್ಟ್, ಎಂಡ್. ಈ ರೀತಿ ಎಲ್ಲ ಪದಗಳಿಗೂ ಆಪೋಸಿಟ್ ವರ್ಡ್ಸ್ಗಳನ್ನು ಕಂಡಿಟ್ಕೊಂಡು ಬರೀರಿ ಮಕ್ಕಳೇ. ದಿಸ್ ಇಸ್ ಹೋಮ್ವರ್ಕ್ ಫಾರ್ ದ ಲೆಸನ್ ಆ್ಯಂಡ್ ಹೋಮ್ವರ್ಕ್. ಅದರ ಜೊತೆಗೆ ಈ ಲೈಟ್ ಹೌಸ್ ಬಗ್ಗೆ ನಾನು ನಿಮಗೆ ಇವತ್ತು ಹೋಮ್ವರ್ಕನ್ನು ಕೊಟ್ಟಿದ್ದೀನಿ. ವಾಟ್ ಈಸ್ ಎ ಲೈಟ್ ಹೌಸ್? ಲೈಟ್ ಹೌಸ್ ಅಂದರೆ ಏನು? ಹೂ ವೆಂಟ್ ಟು ಸಿ ದ ಲೈಟ್ ಹೌಸ್? ಲೈಟ್ ಹೌಸನ್ನು ನೋಡಲಿಕ್ಕೆ ಯಾರು ಹೋದರು? ವೇರ್ ವಿ ಸಿ ದ ಲೈಟ್ ಹೌಸ್? ಲೈಟ್ ಹೌಸನ್ನು ನಾವು ಎಲ್ಲಿ ನೋಡ್ತೀವಿ? ವಾಟ್ ಈಸ್ ದ ಯೂಸ್ ಆಫ್ ದ ಲೈಟ್ ಹೌಸ್? ಲೈಟ್ ಹೌಸ್ನ ನಮಗೆ ಉಪಯೋಗಗಳು ಏನು? ಇಷ್ಟು ಈ 3 ಹೋಮ್ವರ್ಕಿಗೆ ನೀವು ಬರೆದ್ಬಿಟ್ಟು ನನಗೆ ಸ್ಲೈಡ್ಸ್ ಮುಖಾಂತರ ಹಾಕಿ, ಅಥವಾ ನಿಮ್ಮ ಪೇಜನ್ನು ಸ್ವಲ್ಪ ಡಾರ್ಕಾಗಿ ಬರೀರಿ. ಹೋಮ್ವರ್ಕನ್ನು ಡಾರ್ಕಾಗಿ ಬರೆದು ಫೋಟೋ ಕಾಪಿ ಮಾಡಿ ನನಗೆ ಹಾಕಿ ಮಕ್ಕಳೇ. ಆ್ಯಂಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇಲ್ಲಿ ಲೈಟ್ ಹೌಸ್ ಪಾಠದ ಬಗ್ಗೆ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಫ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಇನ್ ದಿಸ್ ಲೆಸನ್, ಈ ಪಾಠದಲ್ಲಿ ನಿಮಗೆ ಏನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಕಾಲ್ ಮೀ, ನನಗೆ ಫೋನ್ ಮಾಡಿ ಏನು ಅರ್ಥ ಆಗಿಲ್ಲ ಅನ್ನೋದನ್ನು ತಿಳ್ಕೊಂಡು ಹೋಮ್ವರ್ಕನ್ನು ಮಾಡಿ. ಗಂಡು ಮಕ್ಕಳು ಹೇಳ್ತಾ ಇದ್ದೀನಿ, ಯಾರು ನನಗೆ ಹೋಮ್ವರ್ಕನ್ನು ಪ್ರಾಪರಾಗಿ ಕಳಿಸ್ತಾ ಇಲ್ಲ, ಪ್ಲೀಸ್ ಸೆಂಡ್ ದ ಹೋಮ್ವರ್ಕ್ ಪ್ರಾಪರ್ಲಿ. ಆಮೇಲೆ ಪ್ರೀ ಟೆಸ್ಟಿಗೆ ಕೊಟ್ಟಂಥ ಕ್ವಶನ್ ಪೇಪರ್ಸನ್ನು ಸ್ಕೂಲಿಗೆ ತಂದು ತಲುಪಿಸಿರಿ. ಆದವರು ಬೇರೆ ಊರವರೇ, ತುಂಬ ದೂರ ಊರಲ್ಲಿರೋರೇನು ಬೇಡ, ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಸ್ಕೂಲಿಗೆ ಬಂದ ತಕ್ಷಣ ನಮಗೆ ಕೊಡಿರಂತೆ. ಸೊ ಥ್ಯಾಂಕ್ ಯು ಚಿಲ್ಡ್ರನ್, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ದಿಸ್ ವರ್ಡ್.